ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಶರಣ ಸತಿಯ ಮದುವೆಯ ಸಂಭ್ರಮವನು ನೋಡಿರಮ್ಮ, ಪರಮಾನಂದ ಪಯೋನಿಧಿಯೊಳಗೆ ಓಲಾಡಿರಮ್ಮ. ಈ ಪದ್ಯದೊಳಗೆ ಒಬ್ಬ ಶರಣ ಅಂದರೆ ಜ್ಞಾನಿಯಾಗಿರ್ತಕ್ಕಂಥ ಮಹಾತ್ಮ ಯಾವ ರೀತಿಯಾಗಿ ಪಾರಮಾರ್ಥಿಕವಾಗಿರ್ತಕ್ಕಂಥ ಒಂದು ಮದುವೆ ಎನ್ನುವಂಥದ್ದನ್ನು ಆಗ್ತಾನೆ, ಅದರ ಸಂಭ್ರಮವನ್ನು ಇಲ್ಲಿ ವರ್ಣನ ಮಾಡ್ತಾ ಇದ್ದಾನೆ. ಶರಣ ಸತಿಯ, ಶರಣ ಅನ್ನುವಂಥ ಯಾವ ಸ್ತ್ರೀಯಳ ಒಂದು ಮದುವೆಯ ಸಂಭ್ರಮವನ್ನು ಇಲ್ಲಿ ಶರಣರು ಅಂತಂದರೆ ಯಾವ ಸತ್ಪುರುಷರು, ಯೋಗಿಗಳು, ಜ್ಞಾನಿಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾರೆ. ಅದನ್ನು ಇಲ್ಲಿ ಸಖಿಯರು ಅಂತಂದರೆ ಇಲ್ಲಿ ನೋಡುವಂಥವರು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸ್ವರೂಪಾನಂದ ಅನ್ನುವಂಥ ಸಮುದ್ರದೊಳಗೆ ಇಲ್ಲಿ ಕ್ರೀಡೆಯನ್ನು ಆಡ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಇಲ್ಲಿ ಬಹು ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಈ ಲೋಕದೊಳಗೆ ಲಗ್ನ ಆಗಬೇಕಾದ್ರೆ ಅವ ಗೃಹಸ್ಥ ಆಗಬೇಕು ಅಂಥೇಳಿ ಯಾವ ಸಂಕಲ್ಪ ಮಾಡಿದಾನೋ ಅವನು ಏನು ಮಾಡ್ತಾನೆ ಅಂತಂದರೆ ಮದುವೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಇದು ಒಂದು 4 ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಅನ್ನುವಂಥದ್ದು. ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ ಅಂಥೇಳಿ 4 ರೀತಿಯಾಗಿರ್ತಕ್ಕಂಥ ಆಶ್ರಮಗಳದಾವೆ. ಪಾರಮಾರ್ಥದಿಂದ ಕೂಡಿಕೊಂಡಿರ್ತಕ್ಕಂಥ ಇಲ್ಲಿ ಗೃಹಸ್ಥಾಶ್ರಮ ಅನ್ನುವಂಥದ್ದೇನದ ಇದೇ ಶ್ರೇಷ್ಠ ಅಂತ ಹೇಳಿಸ್ಕೊಳ್ತದೆ. ಯಾಕಂದರೆ ಇಲ್ಲಿ ಗೃಹಸ್ಥನಾಗಿರ್ತಕ್ಕಂಥವನು ಬ್ರಹ್ಮಚಾರಿಗೂ ಮತ್ತು ವಾನಪ್ರಸ್ಥನಿಗೂ ರಕ್ಷಣೆ ಎನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಸನ್ಯಾಸಿಯು ವಾನಪ್ರಸ್ಥನು ಗೃಹಸ್ಥನಿಂದಲೇ ಒಂದು ಭಿಕ್ಷೆ ಎನ್ನುವಂಥದ್ದನ್ನು ಬೇಡಿ ಅವರಿಂದಲೇ ಅವರ ಜೀವನ ಅನ್ನುವಂಥದ್ದು ನಿರ್ವಹಣೆ ಆಗ್ತದೆ. ಅದಕ್ಕೆ ಇದು ಭಾಳ ಶ್ರೇಷ್ಠ ಅಂತ ಹೇಳಿಕೊಂಡು ಬಂದರು. ಈಗ ನಾವು ವಶಿಷ್ಠರಾಗಲಿ, ವಿಶ್ವಾಮಿತ್ರರಾಗಲಿ, ವ್ಯಾಸ ಮಹರ್ಷಿಗಳಾಗಲಿ, ಬಸವಣ್ಣವರಾಗಲಿ, ಯಾಜ್ಞವಲ್ಕ್ಯರಾಗಲಿ ಅವರನ್ನು ವಿಚಾರ ಮಾಡಿ ನೋಡಿದರೆ ಅವರೆಲ್ಲರೂ ಕೂಡ ಈ ಲೌಕಿಕದೊಳಗೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಜೀವನ್ಮುಕ್ತರಾಗಿದ್ರೂ ಕೂಡ ಅವರು ಗೃಹಸ್ಥಾಶ್ರಮದೊಳಗನ ಅನಂತ ಪ್ರಕಾರವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಆನಂದವಾಗಿದ್ದರು ಅಂಥೇಳಿ ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ನಮಗೆ ವ್ಯಕ್ತ ಆಗ್ತದೆ. ಇಲ್ಲಿ ಗೃಹಸ್ಥ ಅಂತಂದ್ರೆ ಏನು? ಗೃಹ ಅಂತಂದ್ರೆ ಮನೆ. ಸ್ಥಾಹ ಅಂತ ಗೃಹೇ ತಿಷ್ಠತಿ ಯಹ ಸಹ ಗೃಹಸ್ಥ ಅಂತ ಹೇಳ್ತಾರೆ. ಅಂದರೆ ಮನೆಯೊಳಗೆ ಹೆಂಡತಿ, ಮಕ್ಕಳು, ಹೊಲ, ಮನೆ, ಧಾನ್ಯ, ಅಧಿಕಾರ ಇವುಗಳಿಂದ ಕೂಡಿಕೊಂಡು ಯಾವನು ಇರ್ತಾ ಇದ್ದಾನೋ ಅವನು ಇಲ್ಲಿ ಗೃಹಸ್ಥ ಅಂತ ಲೋಕದೊಳಗೆ ಪ್ರಸಿದ್ಧನಾಗಿದ್ದಾನೆ.
ಇಲ್ಲಿ ಮದುವೆ ಅಂತಂದ್ರೆ ಏನಿಲ್ಲಿ ಸ್ತ್ರೀ ಪುರುಷರು ಕೂಡಿಕೊಂಡು ಸುಖವಾಗಿ ಏನು ವ್ಯವಹಾರ ಅನ್ನುವಂಥದ್ದನ್ನು ಮಾಡ್ತಾರಲ್ಲ ಅದೇ ಇಲ್ಲಿ ಮದುವೆ ಅಂತ ಹೇಳಿಸಿಕೊಳ್ತದೆ. ಇನ್ನು ಈ ಪಾರಮಾರ್ಥದೊಳಗೂ ಕೂಡ ಮದುವೆ ಅಂತಂದ್ರೆ ಇಲ್ಲಿ ಜೀವ ಮತ್ತು ಪರಮಾತ್ಮರ ಒಂದು ಏಕತ್ವ ಅನ್ನುವಂಥದ್ದು ಹೊಂದುವಂಥದ್ದೇನದ, ಅದರಿಂದ ಆಗ್ತಕ್ಕಂಥ ಒಂದು ಸುಖ ಅನ್ನುವಂಥದ್ದೇನದ, ಅಂಥ ಒಂದು ಮದುವೆ ಸಂಭ್ರಮವನ್ನು ಇಲ್ಲಿ ನೋಡ್ರಿ ಅಂತ ಹೇಳುವಂಥವರಾಗ್ತಾ ಇದ್ದಾರೆ. ಅಂದರೆ ಅವನು ಶ್ರೇಷ್ಠವಾದ ಒಂದು ಪರಮಾನಂದ ರೂಪವಾಗಿರ್ತಕ್ಕಂಥ ಆ ಸ್ವರೂಪಾನಂದೊಳಗೆ ಅದ ಒಂದು ಸಮುದ್ರ, ಸ್ವರೂಪಾನಂದ ಅನ್ನುವಂಥ ಸಮುದ್ರದೊಳಗೆ ಕ್ರೀಡೆಯನ್ನು ಆಡುವಂಥವರಾಗಿರಿ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಒಂದೊಂದು ನುಡಿಯೊಳಗೆ ಆ ಪಾರಮಾರ್ಥಿಕವಾಗಿರ್ತಕ್ಕಂಥ ಮದುವೆ ಎನ್ನುವಂಥದ್ದು ಹೇಗೆ ನಡೀತದೆ ಅದರ ಸಂಭ್ರಮವನ್ನು ನೋಡ್ರಿ ಅಂಥೇಳಿ ಶ್ರೀಮನ್ ನಿಜಗುಣಶೀಲರು ಇವತ್ತಿನ ಪದ್ಯದೊಳಗೆ ಭಾಳ ಸುಂದರವಾಗಿ ನಮಗೆ ಉಪದೇಶ ಮಾಡ್ತಾರೆ. ಸಿಂಗರಿಸಿದ ಶುಭಮಂದಿರ ವಂದದ ಹಂದರವಮ್ಮ, ಮಂಗಳ ಚೌಕದ ಹಸೆಯ ಜಗುಲಿ ಹಸನಾದುದಮ್ಮ, ಕಂಗೊಳಿಸುವ ಕಲಶಗಳಿಂದೈರಣೆ ತುಂಬಿತಮ್ಮ, ಇಂಗ್ಯದವನೊರಪ್ಪುವ ತಳಿರೆಡವರ ವೆನಿಸಿತಮ್ಮ ಅಂತ ಇಲ್ಲಿ ಹೆಂಗೆ ಲೌಕಿಕದೊಳಗೆ ಮದುವೆಗಳು ನಡೀತಾ ಇದ್ದಾವೆಯೋ ಹಂಗೆ ಇಲ್ಲಿ ಪಾರಮಾರ್ಥಿಕವಾಗಿರ್ತಕ್ಕಂಥ ಮದುವೆ ಬಗ್ಗೆ ಇಲ್ಲಿ ನಿರೂಪಣೆ ಮಾಡ್ತಾರೆ. ಈ ಮದುವೆ ಆಗಬೇಕಾದ್ರೆ ಒಂದು ಮನೆ ಅನ್ನುವಂಥದ್ದು ಬೇಕು. ಹಾಗಾದರೆ ಇಲ್ಲಿ ಮನೆ ಯಾವುದು ಅಂತಂದ್ರೆ ಈ ದೇಹವೇ ಒಂದು ಮನೆ ಅಂತ ಹೇಳಿಸಿಕೊಳ್ತದೆ. ಮನೆ ಮುಂದೆ ಏನು ಮಾಡ್ತಾರೆ, ಒಂದು ಹಂದರ ಅನ್ನುವಂಥ ಸುಂದರವಾಗಿರ್ತಕ್ಕಂಥ ಹಂದರ ಅನ್ನುವಂಥದ್ದನ್ನು ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವುದು ಹಂದರ ಅಂತಂದ್ರೆ ಆ ಮುಖ ಅನ್ನುವಂಥದ್ದೇನದಲ್ಲ ಅದೇ ಇಲ್ಲಿ ಹಂದರ ಅಂತ ಹೇಳಿಸಿಕೊಳ್ತದೆ. ಆ ಹಂದರದೊಳಗೆ ಶುಭವಾಗಿರ್ತಕ್ಕಂಥ ಒಂದು ಚೌಕದ ಆಕಾರದೊಳಗೆ ಸೂಸಕ್ಕಿ ಅನ್ನುವಂಥ ಹಾಕಿದಂಥ ಆ ಸದ್ಗುರುನಾಥನ ಒಂದು ದೀಕ್ಷಾರೂಪವಾಗಿರ್ತಕ್ಕಂಥ ಗದ್ದುಗೆ ಅನ್ನುವಂಥದ್ದು ಇರ್ತದೆ. ಅದು ಇಲ್ಲಿ ಯಾವುದು, ಆ ಚೌಕ ಮಧ್ಯ ಅಂತಂದರೆ ಇಲ್ಲಿ ಈಗ ಲೋಕಗಳು ನಾವು 4 ರಸ್ತೆಗಳು ಕೂಡ್ತಾ ಇದ್ದಾವಲ್ಲ ಅದಕ್ಕೆ ನಾವು ಚೌಕ ಅಂತ ಕರಿತಾ ಇದ್ದೀವಿ. ಹಂಗೆ ಇಲ್ಲಿ ಈ ಚೌಕ ಯಾವುದಪ್ಪ ಅಂತಂದರೆ ಈ ನಮ್ಮ ಮುಖದೊಳಗೆ ಚೌಕ ಅನ್ನುವುದನ್ನು ತೋರಿಸ್ತಾರೆ. ಈಗೊಂದು ನಮ್ಮ ಮೂಗದಾವು ಅವು ಎರಡೂ ಹೊರಳಿಂದ ಹೊರಟಿರ್ತಕ್ಕಂಥ ಅವು ಮುಂದೆ ಎಲ್ಲಿ ಬಂದು ಸೇರ್ಪಡೆ ಆಗ್ತಾವಂತಂದ್ರೆ ಈ 2 ಕಿವಿಗಳು ಮತ್ತು 2 ಮೂಗುಗಳ ಹೊರಳಿಗಳು ಬಂದು ಅವು ಎಲ್ಲಿ ಬಂದು ಕೂಡ್ತಾ ಇದ್ದಾವೆಯೋ ಅದೇ ಇಲ್ಲಿ ಆ ಸ್ಥಾನ ಅನ್ನುವಂಥದ್ದು ಅದು ಭ್ರುಕುಟಿ ಸ್ಥಾನ ಅಂತ ಹೇಳಿಸ್ಕೊಳ್ತದೆ. ಅದೇ ಇಲ್ಲಿ ಚೌಕ ಮಧ್ಯ ಅಂತ ಆ ಚೌಕ ಮಧ್ಯೆ ಅನ್ನುವಂಥದ್ದು ಆ ಸದ್ಗುರುನಾಥನ ಒಂದು ದೀಕ್ಷಾ ಗದ್ದುಗೆ ಅನ್ನುವಂಥದ್ದು ಆಗಿರ್ತದೆ ಅಂಥೇಳಿ ನಿಜಗುಣಶೀಲರು ಇಲ್ಲಿ ಭಾಳ ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಇನ್ನು ಮದುವೆ ಒಳಗೆ ಈ ಐರಣಿ ಕೊಡಗಳು ಅಂತ ಇರ್ತಾವೆ. ಇಲ್ಲಿ ಯಾವುದಪ್ಪ ಐರಣಿ ಕೊಡಗಳು ಅಂತ ವಿಚಾರ ಮಾಡಿದ್ರೆ ಈ ನಮ್ಮ 2 ಕಣ್ಣುಗಳದಾವಲ್ಲ ಇವ ಇಲ್ಲಿ 2 ಕಲಶಗಳಿದ್ದಂಗೆ. ಆ ಕೊಡದೊಳಗೆ ಹೆಂಗೆ ಜಲವನ್ನು ತುಂಬಿಟ್ಟಿರ್ತಾರೆ, ನೀರು ತುಂಬಿಟ್ಟಿರ್ತಾರೆ, ಹಂಗಿಲ್ಲಿ ಇಲ್ಲಿ ಸದ್ಗುರುನಾಥನ ಒಂದು ಕರುಣ ಅನ್ನುವಂಥ ಅದು ಮಂತ್ರೋದಕದಿಂದ ಆ ಕೊಡಗಳು ತುಂಬ್ಯಾವು ಅಂತ. ಸದ್ಗುರುವಿನ ಒಂದು ಕರುಣಾರಸ ಅನ್ನುವಂಥ ಯಾವ ಜಲದಿಂದ ಆ 2 ಕೊಡಗಳು ತುಂಬಲ್ಪಟ್ಟವು ಅಂತ ಹೇಳ್ತಾರೆ. ಇನ್ನು ಈ ಕಣ್ಣಿನ ಒಂದು ಎವೆಗಳು ಅಂತ ಏನದಾವಲ್ಲ ಅವ ಇಲ್ಲಿ ತಳಿರು ತೋರಣಗಳನ್ನು ಹಂಗೆ ಮದುವೆ ಒಳಗೆ ತಳಿರು ತೋರಣಗಳನ್ನು ಕಟ್ಟಿರ್ತಾರೆ. ಮನೆಯನ್ನು ಭಾಳ ಅಲಂಕಾರ ಮಾಡಿರ್ತಾರೆ, ಮನೆಗೆಲ್ಲ ಸುಣ್ಣ ಬಣ್ಣ ಮಾಡಿರ್ತಾರೆ. ಹಂಗೆ ಇಲ್ಲಿಯೂ ಕೂಡ ಈ ತಳಿರು ತೋರಣಗಳು ಯಾವುವು ಅಂತಂದರೆ ಆ ಕಣ್ಣಿನ ಒಂದು ಎವೆಗಳು ಅಂತೇನದಾವು ಆ ಎವೆಗಳೇ ಇಲ್ಲಿ ಶೋಭಾಯಮಾನವಾಗಿ ನಮಗೆ ತೋರ್ತಾ ಇದ್ದಾವೆ ಅಂತ ಹೇಳಿದರು. ಅಂದರೆ ನಾವು ಹೆಂಗೆ ಲೌಕಿಕದೊಳಗೆ ಮದುವೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ನಾವು ಮನೆಯ ಮುಂದೆ ಹಂದರ ಹಾಕ್ತೀವಿ. ಹಂದರ ಹಾಕಿ ಎಲ್ಲ ಮನೆಯನ್ನು ಸ್ವಚ್ಛಗೊಳಿಸಿ ಅದನ್ನು ಅಲಂಕಾರ ಮಾಡಿರ್ತೀವಿ.
ಹಾಗೆ ಇಲ್ಲಿಯೂ ಕೂಡ ಈ ನಮ್ಮ ಶರೀರ ಅನ್ನುವಂಥದ್ದು ಇಲ್ಲಿ ಒಂದು ಮದುವೆಯ ಮನೆ ಅಂತ ತಿಳ್ಕೊಳ್ಬೇಕು. ಇಲ್ಲಿಯೂ ಕೂಡ ನಾವು ಏನು ಮಾಡಿದ್ದೀವಿ, ಮನೆ ಮುಂದೆ ಹಂದ್ರ ಹಾಕಿವಿ. ಅದು ಹಂದ್ರ ಯಾವುದು, ನಮ್ಮ ಮುಖ ಅನ್ನುವಂಥದ್ದು ಇಲ್ಲಿ ಹಂದ್ರ ಅಂಥೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೀಗಲ್ಲಿ ನಾವು ಲೌಕಿಕದಲ್ಲಿ ಮಾಡುವಂಥ ಒಂದು ಮದುವೆಯ ರೂಪಕವನ್ನೇ ಕೊಟ್ಟು ಇಲ್ಲಿ ಶ್ರೀಮನ್ ಶ್ರೀಗಳವರು ಈ ಪದ್ಯದೊಳಗೆ ಭಾಳ ಸುಂದರವಾಗಿ ನಮಗೆ ಆ ಮದುವೆಯ ಒಂದು ಸಂಭ್ರಮವನ್ನು ವರ್ಣನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಂತ ಇದ್ದಾರೆ, ಕಲಶೋದಕದೊಳು ಮೆಂದು ಶುಚಿತೆಯಳವಟ್ಟುದಮ್ಮ, ತಿಳುವಿನ ಬೆಳವಟ್ಟೆಯ ನೊಲೆದುಡೆ ಚಲುವೆತ್ತುದಮ್ಮ, ತಿಲಕ ಭಸಿತ ರುದ್ರಾಕ್ಷಿಯ ಮಣಿದೊಡವಾದುದಮ್ಮ, ವಿಳಸಿತ ಶಿವಹಸ್ತಾಬ್ಜದ ತೊಂಡಿಲು ಗಟ್ಟಿತಮ್ಮ ಅಂತ ಈ ಎರಡನೇ ನುಡಿಯೊಳಗೆ ಇಲ್ಲಿ ನಾವು ಸ್ನಾನವನ್ನು ಮದುವೆಯೊಳಗೆ ಸ್ನಾನ ಮಾಡಿಸೋದಾಗಲಿ, ಬಟ್ಟೆ ಹಾಕ್ಕೊಳ್ಳೋದಾಗಲಿ, ಆಭರಣಗಳನ್ನ ಧಾರಣ ಮಾಡಿಕೊಳ್ಳೋದಾಗಲಿ, ಬಾಸಿಂಗ್ ಕಟ್ಕೊಳ್ಳೋದಾಗಲಿ, ಅವುಗಳ ಒಂದು ವಿವರಣೆಯನ್ನು ಈ ನುಡಿಯೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮದುವೆ ಮಾಡಿಕೊಳ್ಳುವಂಥ ವಧುವರರಿಗೆ ಆ ಮದುವೆ ಸಂದರ್ಭದೊಳಗೆ ಏನು ಮಾಡ್ತಾರೆ ಅಂದ್ರೆ, ಪ್ರಥಮದೊಳಗೆ ಈ ಪಂಚಕಲಶಗಳ ಸುರಿಗೆ ನೀರು ಇರ್ತಾವಲ್ಲ, ಅದರಿಂದ ಅಲ್ಲಿ ಸ್ನಾನ ಅನ್ನುವಂಥದ್ದನ್ನು ಮಾಡಿಸ್ತಾರೆ. ಆ ಸ್ನಾನದಿಂದ ಅವರು ಶುಚಿತ್ವವನ್ನು ಪಡಿತಾ ಇದ್ದಾರೆ ಅಂತ. ಹಂಗಿಲ್ಲಿ ಆ ನೇತ್ರಗಳ ಒಂದು ಕರುಣಾ ಕಟಾಕ್ಷ ಅನ್ನುವಂಥ ಆ ಕೋಡಿ ಅನ್ನುವಂಥದ್ದು ಹರಿದು ಬಂತು ಅಂತಂದರೆ, ಅದ ಒಂದು ಕರುಣಾರಸ ಅನ್ನುವಂಥ ನೀರಿನಿಂದ ಏನಾಗ್ತದೆ, ಅಂತಃಕರಣ ಅನ್ನುವಂಥದ್ದು ಪವಿತ್ರವಾಗಿ ಹೋಗ್ತದೆ ಅಂತ ಹೇಳಿದರು. ಯಾಕಂದ್ರೆ ನಮ್ಮ ಅಂತಃಕರಣ ಪವಿತ್ರ ಆಗಬೇಕು ಅಂತಂದರೆ ಗುರುವಿನ ಒಂದು ಕರುಣಾರಸ ಅನ್ನುವಂಥದ್ದು ನಮ್ಮ ಮೇಲೆ ಹರಿದು ಬರಬೇಕು. ಆ ಸದ್ಗುರುನಾಥ ಅವನ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರಿದ ಅಂತಂದರೆ ನಮ್ಮ ಅಂತಃಕರಣ ಅನ್ನುವಂಥದ್ದು ಪರಿಶುದ್ಧ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ತರಣಿ ಶಶಿ ರೋಚಿಗಳ ಕಿರಣಗಳ ಇದಿ ಸಂಹರಿಸದ ಅಜ್ಞಾನ ತಿಮಿರವಂ ಕೆಡಿಸುವುದು ಗುರುವರೇ ನಿನ್ನ ಲಸು ನೋಟ ಅಂತ ಹೇಳಿದರು. ಆ ಸದ್ಗುರುನಾಥನ ಒಂದು ಕರುಣಾರಸದ ನೋಟ ಅನ್ನುವಂಥದ್ದು ನಮ್ಮ ಮೇಲೆ ಹರಿದು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳೆಲ್ಲ ಬೆಂದು ಹೋಗ್ತಾ ಇದ್ದಾವೆ. ಆ ಸದ್ಗುರುನಾಥ ನಮ್ಮನ್ನು ಕೃಪಾದೃಷ್ಟಿಯಿಂದ ನೋಡಿದ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಹೊರಟು ಹೋಗ್ತದೆ. ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕಃ ಸದಾ ಶುಚಿ ಸತುತತ್ಪದಮವಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ ಅಂತೇಳಿ ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾ ಇದ್ದಾನೆ. ಎಷ್ಟು ವಿಜ್ಞಾನವಾನ್ ಭವತಿ, ಯಾವನು ಶುದ್ಧವಾದ ಬುದ್ಧಿ ಉಳ್ಳವನಾಗಿದ್ದಾನೆಯೋ ಮತ್ತು ಯಾವನ ಮನಸ್ಸನ್ನುವಂಥದ್ದು ಶುದ್ಧವಾಗಿದೆಯೋ, ಅಂತರ್ಬಹಿ ಶುಚಿ ಅಂತ ಹೇಳಿದರು. ಒಳಗೂ ಹೊರಗೂ ನಾವು ಸ್ವಚ್ಛವಾಗಿರಬೇಕು. ನಮ್ಮ ದೇಹದ ಶುಚಿತ್ವನೂ ಬೇಕು, ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕಃ ಸದಾ ಶುಚಿ. ಇಂಥ ಯಾವ ಶುದ್ಧವಾದ ಬುದ್ಧಿಯುಳ್ಳವಂಥವನು, ಅಂತರ್ಬಹಿರದಲ್ಲಿ ಶುಚಿಯಾಗಿರ್ತಕ್ಕಂಥವನು, ಇವನು ಆ ಪಾರಮಾರ್ಥ ತತ್ವವನ್ನು ತಿಳ್ಕೊಳ್ತಾನೆ. ಆ ಪರಬ್ರಹ್ಮದ ಯಥಾರ್ಥ ಸ್ವರೂಪ ತಿಳ್ಕೊಂಡು ಮತ್ತೆ ಭವದಲ್ಲಿ ಹುಟ್ಟಿ ಬರೋದಿಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ನಾವು ನಮ್ಮ ಅಂತಃಕರಣ ಅನ್ನುವಂಥದ್ದು ಪವಿತ್ರ ಆಗಬೇಕು ಅಂತಂದರೆ ನಾವು ಇಲ್ಲಿ ಅಲ್ಲಿ ಹೆಂಗೆ ಸುರಿಗೆ ನೀರಿನೊಳಗೆ ಸ್ನಾನ ಮಾಡಿ ಅವ್ರು ಹೆಂಗೆ ಶುಚಿ ಆಗ್ತಾ ಇದ್ದಾರಲ್ಲ, ಹಂಗೆ ಇಲ್ಲಿ ಕರುಣಾ ಕಟಾಕ್ಷಿ ಅನ್ನುವಂಥ ಆ ಕೋಡಿ ಅನ್ನುವಂಥದ್ದು ಅದೇ ಇಲ್ಲಿ ಜಲ ಅನ್ನುವಂಥದ್ದು. ಆ ಕರುಣಾರಸವೇ ಅದರಿಂದ ನಮ್ಮ ಅಂತಃಕರಣ ಅನ್ನುವಂಥದ್ದು ಶುದ್ಧ ಆಗ್ತದೆ, ಪವಿತ್ರ ಆಗ್ತದೆ. ಇನ್ನು ಸ್ನಾನ ಮಾಡಿದ ಮೇಲೆ ಹೊಸ ಬಟ್ಟೆಗಳನ್ನು ಧಾರಣ ಮಾಡಿಕೊಳ್ತಾ ಇದ್ದಾರೆ. ಮದುವೆಯೊಳಗೆ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ತಾ ಇದ್ದಾರೆ. ಅದರಿಂದ ಭಾಳ ಸುಂದರವಾಗಿ ಕಾಣಿಸ್ತಾರೆ. ಹಂಗೆ ಇಲ್ಲಿಯೂ ಕೂಡ ನಮ್ಮ ಅಂತಃಕರಣ ಅನ್ನುವಂಥದ್ದು ಯಾವಾಗ ಶುದ್ಧವಾದ ಅಂತಃಕರಣ ಆಯಿತು ಅಂತಂದರೆ ಅಲ್ಲಿ ವಿಚಾರ ಅನ್ನುವಂಥದ್ದು ಮೂಡ್ತದೆ.
ವಿಚಾರ ಅಂದರೆ ಇಲ್ಲಿ ವಿವೇಕ ಅಂತ ಹೇಳಿಸಿಕೊಳ್ತದೆ. ಆತ್ಮ ಅನಾತ್ಮಗಳ ಒಂದು ವಿಚಾರ ಅನ್ನುವಂಥದ್ದು, ಈ ವಿವೇಕ ಅನ್ನುವಂಥದ್ದು ನಮಗೆ ಪ್ರಾಪ್ತ ಆಗಬೇಕು. ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ ಅಂತ ಹೇಳಿದರು. ಅನಂತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಯಾವ ಒಂದು ನಿಷ್ಕಾಮ ಪುಣ್ಯ ಅನ್ನುವಂಥದ್ದಿತ್ತು ಅಂತಂದರೆ ನಮ್ಮ ಅಂತಃಕರಣದೊಳಗೆ ವಿವೇಕ ಅನ್ನುವಂಥದ್ದು ಉದಯ ಆಗ್ತದೆ. ಅಂದರೆ ಆತ್ಮ ಯಾವುದು, ಅನಾತ್ಮ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು, ನಾವು ಇದರ ಬಗ್ಗೆ ವಿಚಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ವಿವೇಕ ಅನ್ನುವಂಥದ್ದು ನಮಗಿಲ್ಲದ ನಮಗೆ ಮುಕ್ತಿ ಅನ್ನುವಂಥದ್ದು ಆಗೋದಿಲ್ಲ. ಅದಕ್ಕೆ ಯಶವ ಜಾಗರಣವಾವುದು ಸದ್ವಿವೇಕ ಅಂತ ಹೇಳಿದರು. ನಿಜವಾದ ಎಚ್ಚರಿಕೆ ಎನ್ನುವಂಥದ್ದು ಯಾವುದು ಅಂತಂದರೆ ಯಾವುದು ಸತ್ತದ ಯಾವುದು ಅಸತ್ತದ ಅನ್ನೋದನ್ನು ನಾವು ನಮ್ಮ ಮನಸ್ಸಿನೊಳಗೆ ವಿಚಾರ ಮಾಡಿದ್ದೀವಿ ಅಂತಂದರೆ ಆವಾಗ ನಮಗೆ ವಿವೇಕ ಉದಯ ಆಗ್ತೈತಿ ಅಂತ ಹೇಳ್ತಾರೆ. ಆ ವಿವೇಕವೇ ನಿಜವಾದ ಎಚ್ಚರಿಕೆ ಅಂತ ಹೇಳ್ಕೊಂಡು ಬಂದಾರ. ಹಂಗೆ ಇಲ್ಲಿ ನಾವು ಪಾರಮಾರ್ಥದೊಳಗೆ ಮದುವೆ ಆಗುವಾಗ ನಾವು ಹೊಸ ಬಟ್ಟೆ ಹಾಕೋಬೇಕಲ್ಲ, ಆ ಬಟ್ಟೆಗಳು ಯಾವುದು ಅಂತಂದರೆ ಆತ್ಮಾನಾತ್ಮ ವಿಚಾರ ರೂಪವಾಗಿರ್ತಕ್ಕಂಥ ವಿವೇಕ ಅನ್ನುವಂಥ ನಾವು ಬಟ್ಟೆಯನ್ನು ಧರಿಸಬೇಕು. ಯಾಕೆ ಬಟ್ಟೆ ಹಾಕ್ಕೊಂಡ್ರೆ ವಧುವರರು ಭಾಳ ಸುಂದರವಾಗಿ ಕಾಣ್ತಾರೆ, ಭಾಳ ಚಂದ ಕಾಣ್ತಾರೆ. ಹಂಗೆ ನಮಗೆ ಮೊದಲು ಪ್ರಾರಂಭದೊಳಗೆ ಇಲ್ಲಿ ವಿವೇಕ ಅನ್ನುವಂಥದ್ದು ನಾವು ಅದನ್ನು ಧರಿಸಬೇಕು ಅಂತ ಹೇಳಿದರು. ಇನ್ನು ಹಣೆ ಮೇಲೆ ತಿಲಕ ಅನ್ನುವಂಥ ಈ ಭಸ್ಮವನ್ನು ಧರಿಸಬೇಕು ಅಂತ ಹೇಳಿದರು. ಹೆಂಗಲ್ಲಿ ವಧುವರರಿಗೆ ತಿಲಕವನ್ನು ಇಡ್ತಾ ಇದ್ದಾರೋ ಹಣೆ ಮೇಲೆ, ಹಾಗೆ ಇಲ್ಲಿ ನಾವು ನಮ್ಮ ಹಣೆಯ ಮೇಲೆ ಭಸ್ಮ ಅನ್ನುವಂಥದ್ದನ್ನು ಇಲ್ಲಿ ಧರಿಸಬೇಕು. ಇನ್ನು ಕೊರಳೊಳಗೆ ಒಳ್ಳೊಳ್ಳೆ ಬಂಗಾರದ ಆಭರಣಗಳನ್ನು, ರತ್ನದ ಆಭರಣಗಳನ್ನು ಮದುವೆಯೊಳಗೆ ಹಾಕ್ಕೊಳ್ತಾ ಇದ್ದಾರೆ. ಹಂಗೆ ಇಲ್ಲಿ ಆ ರುದ್ರಾಕ್ಷಿ ಮಾಲೆಗಳು ಅಂತೇನದಾವು ಅಂಥ ಯಾವ ರತ್ನದ ಮಾಲೆಗಳನ್ನು ಇಲ್ಲಿ ಹಾಕ್ಕೊಳ್ತಾರ ಅಂತ ಅಭಿಪ್ರಾಯ. ಈ ಪಾರಮಾರ್ಥಿಕ ಮದುವೆಯೊಳಗೆ ಆ ರುದ್ರಾಕ್ಷಿಯನ್ನು ನಾವು ಧಾರಣ ಮಾಡ್ತೀವಲ್ಲ, ಆ ರುದ್ರಾಕ್ಷಿಯಿಂದ ನಾವು ಜಪ ಮಾಡ್ತೀವಿ. ಭಗವಂತನನ್ನು ಕುರಿತು ಜಪ ಮಾಡುವುದರಿಂದ ಆ ಜಪತೋ ನಾಸ್ತಿ ಪಾತಕಂ, ಜಪ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ಹೋಗ್ತಾ ಇದ್ದಾವೆ. ನಾವು ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದರಿಂದ ನಮ್ಮ ಶರೀರವೂ ಕೂಡ ಪವಿತ್ರ ಆಗ್ತದೆ. ಆ ಜಪಮಣಿ ಹಿಡ್ಕೊಂಡು ನಮಗೆ ಸಾಧ್ಯ ಆದಷ್ಟು 108 ಸಲ ಆಗಲಿ ಅಥವಾ 1008 ಸಲ ಆಗಲಿ, ನಮಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಗುರು ಕೊಟ್ಟಿರ್ತಕ್ಕಂಥ ಯಾವ ಮಂತ್ರವನ್ನು ನಾವು ಜಪಿಸಬೇಕು. ಹಂಗೆ ನಾವು ಜಪ ಕೈಯೊಳಗೆ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡಿದ್ದೀವಿ ಅಂತಂದರೆ ನಮ್ಮ ಮನಸ್ಸು ಕೂಡ ಏಕಾಗ್ರ ಆಗ್ತದೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಆ ಮಂತ್ರದಿಂದ ಏನಾಗ್ತದೆ, ನಮ್ಮಲ್ಲಿರುವಂಥ ಸಕಲ ಪಾಪದೋಷಗಳು ನಿವಾರಣೆ ಆಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಯಾವ ಒಂದು ರುದ್ರಾಕ್ಷಿ ಮಾಲೆ ಅನ್ನುವಂಥ ರಕ್ತದ ಮಾಲೆಯನ್ನು ಹಾಕ್ಕೊಳ್ತಾರೆ ಅಂತ. ಹಾಗೆ ಇಲ್ಲಿ ಬಾಸಿಂಗ್ ಕಟ್ತಾ ಇದ್ದಾರಲ್ಲ, ಅದು ಬಾಸಿಂಗ್ ಯಾವುದು ಅಂತಂದರೆ ಶಿವನ ಕೃಪೆಯ ಹಸ್ತ ಅಂತ ಹೇಳಿದರು. ಶಿವ ಅಂದರೆ ಇಲ್ಲಿ ಗುರು ಶಿವನ ಸ್ವರೂಪನದಾನ. ಗುರು ಬೇರೆಯಲ್ಲ, ಶಿವ ಬೇರೆಯಲ್ಲ. ಆ ಶಿವನ ಒಂದು ಕೃಪಾಹಸ್ತ ಅನ್ನುವಂಥದ್ದು ಏನದಲ್ಲ ಅದೇ ಇಲ್ಲಿ ಬಾಸಿಂಗ್ ಆಗ್ಯದ ಅಂತ ಹೇಳಿದರು. ಅಂದರೆ ಗುರು ತನ್ನ ಶಿಷ್ಯನ ಮೇಲೆ, ಅವನ ಮಸ್ತಕದ ಮೇಲೆ ಯಾವಾಗ ಒಂದು ಆಶೀರ್ವಾದವನ್ನು ಇಡ್ತಾ ಇದ್ದಾನೋ, ತನ್ನ ಹಸ್ತವನ್ನು ಇಟ್ಟು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದಾನಲ್ಲ, ಅದೇ ಇಲ್ಲಿ ಬಾಸಿಂಗ್ ಆಯಿತು ಅಂತ ತಿಳ್ಕೊಳ್ಬೇಕು ನಾವಿಲ್ಲಿ. ಯಾಕಂದರೆ ಗುರುವಿನ ಒಂದು ಹಸ್ತದೊಳಗೆ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಎನ್ನುವಂಥದ್ದು ಅದ. ಆದ್ದರಿಂದ ಇಲ್ಲಿ ಆ ಒಂದು ಗುರುವಿನ ಹಸ್ತ ಅನ್ನುವಂಥದ್ದು ನಮ್ಮ ಮಸ್ತಕ ಸ್ಪರ್ಶ ಆಗಬೇಕು. ಆತ ಗುರುನಾಥ ಸದ್ಗುರುನಾಥ ತನ್ನ ವರದ ಹಸ್ತವನ್ನು ನಮ್ಮ ಮಸ್ತಕದ ಮೇಲಿಟ್ಟಾಗ ಇಲ್ಲಿ ಬಾಸಿಂಗವನ್ನು ಕಟ್ಟಿಕೊಂಡಂತೆ ಅಂತ ಇಲ್ಲಿ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿಯೊಳಗೆ ಹೇಳ್ತಾರೆ, ಯಾಕಂದರೆ ಇಲ್ಲಿ ಮುತ್ತೈದೆಯವರು ಬರ್ತಾ ಇದ್ದಾರೆ, ಅನೇಕ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ, ಮತ್ತಲ್ಲಿ ಶೋಭಾನ್ ಪದಗಳು ಹಾಡ್ತಾ ಇದ್ದಾರೆ, ಮತ್ತು ಅಂತಃಪಟ ಅನ್ನುವಂಥದ್ದು ಇರ್ತದೆ, ಅದನ್ನು ತೆಗಿತಾ ಇದ್ದಾರೆ. ಆ ವಿಚಾರವನ್ನು ಈ ಯಾವ ನುಡಿಯೊಳಗೆ ಹೇಳ್ತಾ ಇದ್ದಾರೆ. ನೆರೆದ ಗಣಗಳೊಸಗೆಯ ಸುವಾಸಿನಿಯರುಗಳಮ್ಮ
ಹರಿವಿಡಿ ದೊರೆಯುವಾಗಮ ವಿಧಿವಾದ್ಯದ ರಭಸವಮ್ಮ ವರಮಂತ್ರದ ಶೋಭಾನವೆಂಬಾಗಿರೆ ಪಾಡಿತಮ್ಮ ಸರಿದುದು ಮಾಯಾಮಲ ಕರ್ಮದ ತೆರೆಯಾಗಳಮ್ಮ ಅಂತ ಈ ಮೂರನೇ ನುಡಿಯೊಳಗೆ ಹೇಳ್ತಾ ಇದ್ದಾರೆ. ಈಗ ಲಗ್ನ ಮಾಡುವಂಥ ಒಂದು ಸಮಯದೊಳಗೆ ಮುತ್ತೈದೆಯರು ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ಲಗ್ನ ಆಗದೇ ಇರತಕ್ಕಂಥವರಲ್ಲಿ ಭಾಗವಹಿಸಲಿಕ್ಕೆ ಬರೋಂಗಿಲ್ಲ. ಮುತ್ತೈದರು ಅವಶ್ಯವಾಗಿ ಬೇಕಾಗ್ತದಲ್ಲಿ. ಅವರು ಇಲ್ಲಿ ಯಾರು? ಈ ಪಾರಮಾರ್ಥಿಕವಾಗಿರ್ತಕ್ಕಂಥ ಮದುವೆಯೊಳಗೆ ಇಲ್ಲಿ ಮುತ್ತೈದರು ಯಾರು ಅಂತಂದರೆ ಇಲ್ಲಿ ಪ್ರಮಥಗಣಾದಿಗಳು ಅಂತ ಏನದಾರ ಅವರೇ ಇಲ್ಲಿ ಮುತ್ತೈದರಾಗಿದ್ದಾರೆ ಅಂತ. ಇನ್ನು ಲಗ್ನ ಮಾಡಬೇಕಾದ್ರೆ ಅಲ್ಲಿ ಅನೇಕ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ, ಮಂಗಲ ವಾದ್ಯಗಳನ್ನು ಬಾರಿಸ್ತಾ ಇರ್ತಾರೆ. ಹಂಗೆ ಇಲ್ಲಿ ಯಾವುದಪ್ಪ ಅಂತಂದರೆ ಈ ಆಗಮ ವಾಕ್ಯಗಳ ಒಂದು ವಿಧಾನ ಅನ್ನುವಂಥದ್ದೇನದ ಅದೇ ಇಲ್ಲಿ ವಾದ್ಯಗಳ ಒಂದು ಆರ್ಭಟ ಅಂತ ಹೇಳಿದರು. ಇಲ್ಲಿ ವೇದ ವಾಕ್ಯಗಳು ಬರ್ತಾ ಇದ್ದ, ಉಪನಿಷತ್ತು ವಾಕ್ಯಗಳು, ಮಹಾವಾಕ್ಯಗಳ ವಿಚಾರ. ಈಗ ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ ಮತ್ತು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಇಲ್ಲಿ 4 ವಾಕ್ಯಗಳು ನಾವು ವೇದಗಳಲ್ಲಿ, ಶ್ರುತಿಗಳಲ್ಲಿ ಈ 4 ಮಹಾವಾಕ್ಯಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ಆ ಒಂದು ವಾಕ್ಯಗಳ ಒಂದು ವಿಧಾನ ಅನ್ನುವಂಥದ್ದೇ ಇಲ್ಲಿ ನಾವು ವಾದ್ಯಗಳು ನುಡಿಸಿದಂತೆ ಅಂತ ಅಭಿಪ್ರಾಯ ಇಲ್ಲಿ. ಹಾಗೆ ಅಲ್ಲಿ ಶೋಭಾನವನ್ನು ಹಾಡ್ತಾರೆ. ಮದುವೆ ನಡೆದ ಸಂದರ್ಭದೊಳಗೆ ಶೋಭಾನ ಪದಗಳನ್ನು ಹಾಡ್ತಾ ಇರ್ತಾರೆ. ಹಂಗಿಲ್ಲಿ ಶೋಭಾನ ಪದ ಇಲ್ಲಿ ಯಾವುದು ಅಂತಂದರೆ ಇಲ್ಲಿ ಮಹಾಮಂತ್ರಗಳ ಘೋಷಣೆ ಅನ್ನುವಂಥದ್ದೇನದು. ಯಾಕಂದರೆ ನಾವು ತತ್ವಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕಾಗಿತ್ತು ಅಂತಂದರೆ ನಮ್ಮ ಅಂತಃಕರಣದೊಳಗೆ ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಅನೇಕ ಪಾಪಗಳ ರಾಶಿ ಅನ್ನುವಂಥದ್ದು ಇರ್ತದೆ. ನಮ್ಮ ಅಂತಃಕರಣ ಪಾಪದಿಂದ ಇದು ಕೂಡ್ಕೊಂಡಿರ್ತದೆ, ದುರ್ಗುಣಗಳಿಂದಲೂ ಕೂಡ್ಕೊಂಡಿರ್ತದೆ. ಆ ದುರ್ಗುಣಗಳು ದೂರ ಆಗಬೇಕು, ನಮ್ಮಲ್ಲಿರ್ತಕ್ಕಂಥ ಪಾಪ ಹೋಗಬೇಕು. ಅಂತಃಕರಣದಲ್ಲಿರ್ತಕ್ಕಂಥ ದುರ್ಗುಣಗಳಾಗಲಿ ಪಾಪ ಆಗಲಿ ನಾವು ಕಳ್ಕೊಳ್ಬೇಕು ಅಂತಂದರೆ ಗುರುಗಳಿಂದ ಮಂತ್ರ ದೀಕ್ಷೆಯನ್ನು ಪಡ್ಕೊಂಡು ಇಲ್ಲಿ ಓಂ ನಮಃ ಶಿವಾಯ ಎನ್ನುವಂಥ ಷಡಾಕ್ಷರಿ ಮಂತ್ರವಾಗಲಿ, ನಮಃ ಶಿವಾಯ ಎನ್ನುವಂಥ ಪಂಚಾಕ್ಷರಿ ಮಂತ್ರವಾಗಲಿ, ಓಂ ನಾರಾಯಣಾಯ ನಮಃ ಅನ್ನುವಂಥ ನಾರಾಯಣ ವಿಷ್ಣು ಮಂತ್ರವಾಗಲಿ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನುವಂಥ ರಾಮ ಮಂತ್ರವಾಗಲಿ, ಅಂತೂ ಯಾವುದೋ ಒಂದು ಮಂತ್ರ, ನಮ್ಮ ಇಷ್ಟ ದೇವತೆಯ ಮಂತ್ರವನ್ನು ನಾವು ಸದಾ ಪಠನ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಮಂತ್ರಗಳ ಘೋಷಣೆಯಿಂದ ಏನಾಗ್ತದೆ, ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳು, ಅಶುಭ ವಾಸನೆಗಳೇನದಾವು, ಪಾಪ ವಾಸನೆಗಳೆಲ್ಲವೂ ನಾಶವಾಗಿ ಹೋಗ್ತಾ ಇದ್ದಾವೆ. ಅಂತಃಕರಣ ಪರಿಶುದ್ಧ ಆಯಿತು ಅಂತಂದರೆ ಆ ಶುದ್ಧವಾಗಿರ್ತಕ್ಕಂಥ ಅಂತಃಕರಣದೊಳಗರ ಸದ್ಗುರುನಾಥನ ಒಂದು ಜ್ಞಾನ ಬೋಧೆ ಎನ್ನುವಂಥದ್ದು. ಗುರುನಾಥ ನಮಗೆ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾನೆ. ಅದರಿಂದ ನಮ್ಮ ಅಜ್ಞಾನ ಅನ್ನುವಂಥದ್ದು ನಷ್ಟವಾಗಿ ಹೋಗ್ತದೆ. ನಾವು ಅಜ್ಞಾನ ಕಳ್ಕೊಂಡು ಮುಕ್ತರಾಗಬೇಕು ಅಂತಂದರೆ ಆ ಗುರುವಿನ ಜ್ಞಾನೋಪದೇಶ ಆಗಬೇಕು. ಆ ಜ್ಞಾನ ನಮಗೆ ಫಲ ಕೊಡಬೇಕು ಅಂತಂದರೆ ನಮ್ಮ ಅಂತಃಕರಣ ಶುದ್ಧ ಆಗಬೇಕು. ಅಂತಃಕರಣ ಶುದ್ಧಿ ಹೆಂಗಾಗ್ತದೆ ಅಂತಂದರೆ ನಾವಿಲ್ಲಿ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನು ನಾವು ಜಪಿಸಬೇಕು ಅಂತ ಹೇಳಿದರು. ಹೆಂಗಲ್ಲಿ ಮದುವೆ ನಡೆಯುವಂಥ ಸಂದರ್ಭದೊಳಗೆ ಶೋಭಾನ ಪದಗಳನ್ನು ಹಾಡ್ತಾರೆ, ಮಂಗಲ ಪದಗಳನ್ನು ಹಾಡ್ತಾರೆ. ಆ ಶೋಭಾನ ಪದಗಳೇ ಇಲ್ಲಿ ಮಂತ್ರಗಳ ಒಂದು ಘೋಷಣೆ ಅಂತ ಹೇಳಿಸಿಕೊಳ್ತದೆ. ಇನ್ನು ನಂತರ ಅಂತಃಪಟ ಅನ್ನುವಂಥದ್ದನ್ನು ಓರೆ ಮಾಡ್ತಾರೆ. ಅಂದರೆ ಇಲ್ಲಿ ಅಂತಃಪಟ ಯಾವುದು ಅಂತಂದರೆ ಇಲ್ಲಿ ಮಾಯಾಮಲ, ಕರ್ಮಮಲ ಮತ್ತು ಇಲ್ಲಿ ಮಲತ್ರಯಗಳು ಅಂತ ಬರ್ತಾ ಇದ್ದಾವೆ. ಅವುಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ನಮ್ಮ ಸ್ವರೂಪವನ್ನು ನಾವೇನು ಮರ್ತೇವಲ್ಲ, ಇದಕ್ಕನ ಮಾಯಾಪಾಶ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪಾಶತ್ರಯಗಳ ವಿಚಾರ. ಮಾಯಾ ಅಂತಂದರೆ ಇಲ್ಲಿ ಅಜ್ಞಾನ ಅಂತ. ಈ ಅಜ್ಞಾನ ಅನ್ನುವಂಥದ್ದು ನಮ್ಮ ಸ್ವರೂಪವನ್ನು ತಿಳಿಲಾರ್ದಂಗೆ ಮಾಡಿಬಿಟ್ಟದು. ಅದಕ್ಕೆ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಅಂತ ಹೇಳಿದರು. ಅಜ್ಞಾನ ಅನ್ನುವಂಥದ್ದು ನಮ್ಮ ಸ್ವರೂಪವನ್ನು ಮುಚ್ಚಿ ಹಾಕಿದ್ದರಿಂದ
ನಾವು ಈ ದೇಹಾದಿಗಳಲ್ಲಿ ಮೋಹವುಳ್ಳವರಾಗಿದ್ದೀವಿ. ಈ ಅಜ್ಞಾನವನ್ನು ಕಳ್ಕೊಳ್ಬೇಕಂತ ಅದಕ್ಕೆ ಇದು ಮಾಯಾಪಾಶ ಅಂತ ಹೇಳಿಸ್ಕೊಳ್ಳುತ್ತದೆ. ಈ ಮಾಯಾಪಾಶ ಹೋಗಬೇಕು ಅಂದರೆ ನಮಗೆ ಸ್ವರೂಪದ ಜ್ಞಾನ ಆಗಬೇಕು. ನಾವು ಗುರುಗಳಿಂದ ಬ್ರಹ್ಮೋಪದೇಶವನ್ನು ಪಡಿಬೇಕು. ಬ್ರಹ್ಮೋಪದೇಶವನ್ನು ಪಡೆದಾಗ ಈ ನಮ್ಮ ಸ್ವರೂಪದ ಏನೋ ಒಂದು ವಿಸ್ಮೃತಿ ಆಗ್ತದೆ ಆಗೈತಲ್ಲ, ಅದು ದೂರ ಆಗ್ತದೆ. ನಮಗೆ ಸ್ವರೂಪದ ಜ್ಞಾನ ಅನ್ನುವಂಥದ್ದು ಉಂಟಾಗ್ತದೆ. ಹಾಗೆ ಇಲ್ಲಿ ಮಲಪಾಶ ಯಾವುದು ಅಂತಂದರೆ ಈ ತಂದೆ ತಾಯಿಗಳ ಒಂದು ರೇತುರಕ್ತ ಮೂಲಕವಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ಈ ದೇಹ ಏನದ ಇಲ್ಲಿ ಮಲಪಾಶ ಅಂತ ಹೇಳಿಸ್ಕೊಳ್ತದೆ. ಹಾಗೆ ನಾವು ಪುಣ್ಯ ಪಾಪ ರೂಪವಾಗಿರ್ತಕ್ಕಂಥ ಅನೇಕ ಕರ್ಮಗಳನ್ನು ಮಾಡ್ತೀವಿ. ಆ ಕರ್ಮದಿಂದಲೇ ನಮಗೆ ಜನ್ಮಗಳು ಪ್ರಾಪ್ತವಾಗ್ತಾ ಇದ್ದಾವೆ. ನಾವು ನಮ್ಮ ಶರೀರ ಬರಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು, ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೇನೋ ತಾಯಿ ಉದರದಿ, ಪುದಿದು ಮಲಮೂತ್ರ ನೊಂದೇನೋ ಜಾಟರಾಗ್ನೆಯಲಿ ಅಂಥೇಳಿ ಅನುಭಾವಿಗಳು ಹಾಡಿಕೊಂಡು ಬಂದಂತೆ ನಮಗೆ ನಮ್ಮ ಜನ್ಮಕ್ಕೆ ಕಾರಣ ಯಾವುದು ಅಂತಂದರೆ ನಾವು ಮಾಡಿರ್ತಕ್ಕಂಥ ಕರ್ಮ ಅಂತ. ಇದಕ್ಕೆ ಕರ್ಮಪಾಶ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ಒಂದು ಮಾಯಾಪಾಶ, ಮಲಪಾಶ, ಕರ್ಮಪಾಶ ಅಂಥೇಳಿ ಈ ಪಾಶತ್ರಯಗಳಿಂದ ಜೀವ ಬಂಧಿತನಾಗಿದ್ದಾನೆ. ಅದಕ್ಕೆ ಇಲ್ಲಿ ಆ ಪಾಶಗಳಿಂದ ಮುಕ್ತನಾಗಬೇಕು ಇವನು. ಅದನ್ನು ಇಲ್ಲೇನು ಹೇಳಿದರು ಅಂತಂದರೆ ಈ ಅಂತಃಪಟಲ ಒಂದು ಸರಿಸಿದೇವಿ ಅಂತಂದರೆ ಅಲ್ಲಿ ಹೆಂಗೆ ವಧುವರರ ಮುಖದರ್ಶನ ಅನ್ನುವಂಥದ್ದು ಹೇಗಾಗ್ತದೋ ಹಾಗೆ ಇಲ್ಲಿ ಪಾಶಬದ್ಧೋ ಭವೇಜ್ಜೀವ ಪಾಶಮುಕ್ತೋ ಸದಾಶಿವ. ಈ ಮಲತ್ರಯಗಳ ಒಂದು ಪಾಶ ಅನ್ನುವಂಥದ್ದು ದೂರ ಸರಿತು ಅಂತಂದರೆ ಇವನು ಸಾಕ್ಷಾತ್ ಸದಾಶಿವನೇ ಆಗಿದ್ದಾನೆ, ಜೀವನು ಪರಮಾತ್ಮ ಸ್ವರೂಪನೇ ಆಗಿದ್ದಾನೆ. ಈ ಪಾಶಗಳಿಂದಲೇ ಇವನಿಗೆ ಬಂಧನ ಅನ್ನುವಂಥದ್ದಾಗಿದೆ, ಜನ್ಮಾಂತರವನ್ನು ಪಡಿತಾ ಇದ್ದಾನೆ. ಆ ಪಾಶಗಳಿಂದ ರಹಿತನಾದ ಅಂತಂದರೆ ಅವನು ಮುಕ್ತನೇ ಅದಾನೆ ಅನ್ನುವಂಥ ವಿಚಾರವನ್ನು ಶಾಸ್ತ್ರಾಂತಗಳಲ್ಲಿ ಹೇಳಿಕೊಂಡು ಬಂದಿರುವುದರಿಂದ ಇಲ್ಲಿ ಅಂತಃಪಟಲ ಸರಿಸುವುದಂತಂದ್ರೇನು, ಈ ಪಾಶತ್ರಯಗಳನ್ನು ಕಳ್ಕೊಳ್ಳುವಂಥದ್ದೇ ಇಲ್ಲಿ ಅಂತಃಪಟಲದ ಸರಿವಿಕೆ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಮದುವೆಯೊಳಗೆ ಅಲ್ಲಿ ಜೀರಿಗೆ, ಬೆಲ್ಲ, ದೀಕ್ಷಾ, ಮಂಗಳಪಾಠ, ಧಾರೆ ಎರೆಯುವುದು ಇವೆಲ್ಲ ಇರ್ತಾವಲ್ಲ, ಅವು ಯಾವುವು ಅನ್ನೋದನ್ನು ಮುಂದಿನ ನುಡಿಯೊಳಗೆ ಭಾಳ ಸುಂದರವಾಗಿ ಉಪದೇಶ ಮಾಡ್ತಾರೆ. ಭಜನೆ ಭಕುತಿಗಳಿವೆ ಜೀರಿಗೆ ಬೆಲ್ಲವಾದವಮ್ಮ, ನಿಜ ದೀಕ್ಷಾ ಸಮಯದ ಸುಮೂರ್ತ ಸಮನಿಸಿತಮ್ಮ, ಸುಜನರ ಕೈವಾರವೇ ಮಂಗಳ ಪಾಠವಮ್ಮ, ತ್ರಿಜಗನ್ನುತ ಗುರು ಕರುಣ ರಸದ ಕೈ ಧಾರೆಯಮ್ಮ ಅಂತ ಈ ನುಡಿಯೊಳಗೆ ಲಗ್ನದ ವಿಚಾರ ಹೇಳ್ತಾರೆ. ಹೆಂಗೆ ಲಗ್ನ ಕಾಲದೊಳಗೆ ಜೀರಿಗೆ ಬೆಲ್ಲವನ್ನು ವಧುವರರಿಗೆ ತಿನ್ನಿಸ್ತಾರೆ. ಮೊದಲು ವರನಿಗೆ ಜೀರಿಗೆ ಬೆಲ್ಲ ತಿನ್ನಿಸ್ತಾರೆ, ನಂತರ ವಧುವಿಗೆ ತಿನ್ನಿಸ್ತಾರೆ. ಅಂದರೆ ಇಲ್ಲಿ ಜೀರಿಗೆ ಬೆಲ್ಲ ಏನು ಮಾಡ್ತಾವು ಅಂತಂದರೆ ಆ ವಧುವರರ ಏಕತ್ವ ಅನ್ನುವಂಥದ್ದನ್ನೇ ಮಾಡ್ತಾ ಇದ್ದಾವು. ಹೇಗೋ ಹಂಗೆ ಇಲ್ಲಿಯೂ ಕೂಡ ಭಜನೆ ಮತ್ತು ಭಕುತಿಗಳೇ ಜೀರಿಗೆ ಬೆಲ್ಲವಾದುವಮ್ಮ ಅಂತ ಹೇಳಿದರು. ಇಲ್ಲಿ ಗುರುವಿನ ಒಂದು ಸೇವಾ ಮತ್ತು ಭಕ್ತಿ ಎನ್ನುವಂಥದ್ದು ಇವ ಎರಡು ಜೀರಿಗೆ ಬೆಲ್ಲ ಆಗ್ಯಾವ ಅಂತ ತಿಳ್ಕೊಬೇಕು ನಾವಿಲ್ಲಿ. ಅಂದರೆ ಜೀವರೂಪನಾಗಿರ್ತಕ್ಕಂಥ ವಧು ಪರಮಾತ್ಮ ರೂಪವಾಗಿರತಕ್ಕಂಥ ವರನಲ್ಲಿ ಇಲ್ಲಿ ಏಕತ್ವವನ್ನು ಹೊಂದುತ್ತಾ ಇದ್ದಾನೆ. ಅದು ಆ ಏಕತ್ವ ಅನ್ನುವಂಥದ್ದು ಹೆಂಗೆ ಆಗ್ತದೆ ಅಂತಂದರೆ ಇಲ್ಲಿ ಗುರುವಿನ ಸೇವಾ ಮಾಡಬೇಕು, ಗುರುವಿನಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು ಅಂತಾರೆ. ಯಾಕಂದರೆ ಮುಕ್ತಿ ಮೂಲೋ ಗುರುಕೃಪಾ ಅಂತ ಹೇಳಿದರು. ನಾವು ಮುಕ್ತರಾಗಬೇಕಾಗಿತ್ತು ಅಂತಂದ್ರೆ ಗುರುವಿನ ಕೃಪೆಯನ್ನು ಹೊಂದಬೇಕಾಗ್ತದೆ. ಆ ಗುರುವಿನ ಕೃಪೆ ನಮಗಾಗಬೇಕಾದ್ರೆ ಗುರುವಿನ ಸೇವಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರದಿ ಅಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ ಅಂತ ಆಚಾರ್ಯ ಹೇಳ್ಕೊಂಬರ್ತಾರೆ.
ಗುರುವಿನ ಚರಣಗಳಲ್ಲಿ ಅತಿಶಯವಾಗಿರ್ತಕ್ಕಂಥ ಭಕ್ತಿ ಉಳ್ಳವರಾಗಬೇಕಂತ ನಾವು. ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರದ ಅಚಿರಾದ್ಭವ ಮುಕ್ತ ಅಂತ ಹೇಳಿದರು. ಈ ಸಂಸಾರ ಅನ್ನುವಂಥ ಸಾಗರದಿಂದ ನಾವು ಸುಲಭವಾಗಿ ದಾಟಬೇಕಾಗಿತ್ತು ಅಂತಂದರೆ ಗುರುವಿನ ಚರಣದಲ್ಲಿ ನಾವು ಅಚಲವಾದ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು. ಆಪ್ತ ಅಂಗ ಸ್ಥಾನ ಸದ್ಭಾವ ಅನ್ನುವಂಥ ಏನು ಚತುರ್ವಿಧ ಸೇವೆಗಳದಾವಲ್ಲ, ಆ ಸೇವೆ ಎನ್ನುವಂಥದ್ದನ್ನು ನಾವು ಭಕ್ತಿಯಿಂದ ಮಾಡಿದ್ದೀವಿ ಅಂತಂದರೆ ಸದ್ಗುರುನಾಥನ ಒಂದು ಕೃಪಾ ಅನ್ನುವಂಥದ್ದು ನಮ್ಮ ಮೇಲೆ ಆಗ್ತದೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಸನ್ನಿಧಿಯೊಳಗೆ ಗಿರಿ ಎನ್ನುವಂಥ ಒಬ್ಬ ಶಿಷ್ಯ ಇದ್ದ. ಗುರುಗಳು ಆ ಶಿಷ್ಯನ ಮೇಲೆ ಬಹಳ ಪ್ರೀತಿ ಇದ್ದರು. ಯಾಕಂದ್ರೆ ಅವ ಭಾಳ ದಡ್ಡ ಇದ್ದ, ಅವನಿಗೇನೂ ಓದೋ ಬರ್ತಿದ್ದಿಲ್ಲ. ಆದರೆ ಗುರುಗಳು ಅವ ಬಂದು ಕುಂಡ್ರು ತನಕ ಶಾಸ್ತ್ರವನ್ನೇ ಪ್ರಾರಂಭ ಮಾಡ್ತಿದ್ದಿಲ್ಲ. ಅವ ಯಾವಾಗಲೂ ಗುರುವಿನ ಸೇವೆಯೊಳಗನ ತೊಡಗಿರ್ತಿದ್ದ. ಈ ಉಳಿದ ಶಿಷ್ಯರು ಏನಂತಿದ್ರು, ಅವನಿಗೆ ಏನೂ ಬರೋದಿಲ್ಲ, ಅವ ದಡ್ಡದಾನ, ಸುಮ್ಮನೆ ಗುರುಗಳು ಅವನ ದಾರಿ ಕಾಯ್ತಾರ ಅಂಥೇಳಿ ಅಂತಿದ್ರು. ಯಾಕಂದ್ರೆ ಅಲ್ಲಿ ಪಾಠಗಳನ್ನು ಮಾಡಬೇಕು ಅಂತಂದರೆ ಎಲ್ಲ ಶಿಷ್ಯರು ಬಂದು ಕುಳಿತು ನಂತರದಲ್ಲಿನೇ ಪಾಠ ಪ್ರಾರಂಭ ಮಾಡ್ತಿದ್ರು. ಒಂದು ದಿವಸ ಆ ಗಿರಿ ಬರೋದು ಬಹಳ ತಡ ಆಯಿತು. ಯಾಕಂದ್ರೆ ಗುರುಗಳ ಬಟ್ಟೆ ತೊಳ್ಕೊಂಬರ್ಲಿಕ್ಕೆ ನದಿಗೆ ಹೋಗಿದ್ದ. ಆ ನದಿಯೊಳಗೆ ಬಟ್ಟೆ ತೊಳ್ಕೊಂಡು ಬರಬೇಕಾದ್ರೆ ಭಾಳ ತಡ ಆಯಿತು. ಇವರೆಲ್ಲ ಶಿಷ್ಯರು ಕಾಯ್ತಾಯಿದ್ರು, ಏನು ಇನ್ನೂ ಗಿರಿ ಬರೋವಲ್ಲ, ಅವನು ನೋಡಿದರೆ ಭಾಳ ದಡ್ಡದ, ಅವನಿಗೆ ಏನೂ ಬರೋಂಗಿಲ್ಲ, ಗುರುಗಳು ಅವನು ಬರೋ ತನಕ ಪಾಠನೇ ಹೇಳೋದಿಲ್ಲ ಅಂಥೇಳಿ ಅವನ ಬರುವಿಕೆಯನ್ನು ಇವರು ಕಾಯ್ತಾಯಿದ್ರು. ಗುರುಗಳಿಗೆ ಅರ್ಥ ಆಯಿತು, ಓಹೋ ನಾವೇ ಪಂಡಿತರು, ನಾವೇ ಬುದ್ಧಿವಂತರು ಅಂತ ಇವರು ತಿಳ್ಕೊಂಡಿದ್ದಾರ ಅಂಥೇಳಿ ಗುರುಗಳು ಸಂಕಲ್ಪ ಮಾಡಿದರು, ಗಿರಿಗೆ ಎಲ್ಲ ವಿದ್ಯೆಗಳು ಪ್ರಾಪ್ತವಾಗಲಿ, ಅವನಿಗೆ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಪ್ರಾಪ್ತವಾಗಲಿ ಅಂಥೇಳಿ ಅವರು ಮನಸ್ಸೊಳಗೆ ಸಂಕಲ್ಪ ಮಾಡಿದರು. ಅವನಿಗೆ ಆಶೀರ್ವಾದ ಅನ್ನುವಂಥದ್ದನ್ನು ಮಾಡಿದರು. ಆವಾಗ ಆ ಗಿರಿ ಏನು ಮಾಡಿದ ಅಂತಂದರೆ ತ್ರೋಟಕಾಷ್ಟಕವನ್ನು ಹೇಳ್ಕೊತ ಬಂದ. ಅದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ನಾವು ಇವನಿಗೇನೂ ಬರೋದಿಲ್ಲ ಅಂತ ಮಾಡಿದ್ದೀವಿ, ಎಂಥ ಸುಂದರವಾಗಿರ್ತಕ್ಕಂಥ ಒಂದು ಸ್ತೋತ್ರವನ್ನು ಹೇಳ್ತಾ ಇದ್ದಾನಲ್ಲ ಅಂಥೇಳಿ ಎಲ್ಲರೂ ತಲೆಬಾಗ್ತಾ ಇದ್ದಾರೆ. ಯಾಕಂದರೆ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಗಿರಿ ಅವ ಏನು ಸೇವಾ ಮಾಡ್ತಿದ್ದಲ್ಲ, ಅವನ ಸೇವೆಗೆ ಮೆಚ್ಚಿ ಅವನಿಗೆ ಜ್ಞಾನ ಅನ್ನುವಂಥದ್ದನ್ನು ಧಾರೆ ಎರೆದರು ಅಂಥೇಳಿ ಹಿಂಗೆ ದೃಷ್ಟಾಂತ ಬರ್ತದೆ. ಅದಕ್ಕೆ ನಾವು ಗುರುವಿನ ಒಂದು ಸೇವೆ ಅನ್ನುವಂಥದ್ದನ್ನು ಭಕ್ತಿಯಿಂದ ಮಾಡಿದ್ದೀವಿ ಅಂತಂದರೆ ನಮಗೆ ಆತ್ಮಜ್ಞಾನ ಅನ್ನುವಂಥದ್ದು ಲಭಿಸ್ತದೆ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಅಂತ ಉಪನಿಷತ್ನಲ್ಲಿಯೂ ಕೂಡ ಹೇಳ್ಕೊಂಡು ಬರ್ತಾರೆ. ನಾವು ಹೆಂಗೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತೇವಲ್ಲ, ಹಾಗೆ ಗುರುವಿನಲ್ಲಿಯೂ ಕೂಡ ಅದೇ ಒಂದು ಪ್ರೇಮ, ಅದೇ ಭಕ್ತಿ ಭಾವನೆ ಅನ್ನುವಂಥದ್ದು ನಮ್ಮಲ್ಲಿ ಇತ್ತು ಅಂತಂದರೆ ಆ ವೇದ ರಹಸ್ಯವಾಗಿರತಕ್ಕಂಥ ಯಾವ ತತ್ವ ಅನ್ನುವಂಥದ್ದು, ಆ ಪರಬ್ರಹ್ಮದ ಸ್ವರೂಪ ಅನ್ನುವಂಥದ್ದು ನಮ್ಮ ಅಂತಃಕರಣದೊಳಗೆ ಪ್ರಕಟ ಆಗ್ತದೆ. ಅದಕ್ಕೆ ನಾವು ಭಗವಂತನಲ್ಲಿ ಮಾಡುವಂಥ ಭಕ್ತಿಗಿಂತಲೂ ಗುರುವಿನಲ್ಲಿ ಆ ಸದ್ಗುರುನಾಥನ ಚರಣಗಳಲ್ಲಿ ಅಧಿಕವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಬೇಕು. ಒಳ್ಳೆಯ ಸದ್ಭಾವ ಸೇವೆ ಬಹಳ ಮುಖ್ಯ ಅಂತಾರೆ. ಗುರು ಅಂತಂದರೆ ಸಾಕ್ಷಾತ್ ಭಗವಂತನ ಸ್ವರೂಪದಾನ, ಪರಮಾತ್ಮನೇ ಗುರುರೂಪದಿಂದ ಅವತರಿಸಿ ಬಂದಿದ್ದಾನೆ ಎನ್ನುವಂಥ ಈ ಸದ್ಭಾವವನ್ನು ಇಟ್ಟುಕೊಂಡು ನಾವು ಆಪ್ತ ಅಂಗ ಸ್ಥಾನ ಅನ್ನುವಂಥ ಸೇವಾದಿಗಳನ್ನು ನಾವು ಮಾಡಿದ್ದೀವಿ ಅಂತಂದರೆ ಸದ್ಗುರುನಾಥ ನಮ್ಮ ಮೇಲೆ ಕೃಪಾ ಮಾಡ್ತಾನೆ, ನಮಗೆ ಅಂಥ ಅಧ್ಯಾತ್ಮ ವಿದ್ಯೆಯನ್ನು ಧಾರೆ ಎರಿತಾ ಇದ್ದಾನ. ಅದಕ್ಕೆ ಇಲ್ಲಿ ಯಾವ ಗುರುವಿನ ಸೇವಾ ಮತ್ತು ಭಕ್ತಿ ಎನ್ನುವಂಥದ್ದೇ ಇಲ್ಲಿ ಜೀವರೂಪನಾಗಿರ್ತಕ್ಕಂಥ ವಧುವಿನನ್ನು ಪರಮಾತ್ಮ ರೂಪನಾಗಿರ್ತಕ್ಕಂಥ ಅವರನಲ್ಲಿ ಏಕತ್ವ ಅನ್ನುವಂಥದ್ದನ್ನು ಇದು ಮಾಡುವಂಥದ್ದಾಗ್ಯದ ಅಂತ ಹೇಳಿದರು. ಯಾಕಂದರೆ ಇಲ್ಲಿ ಶಿಷ್ಯನ ಸರ್ವ ಪಾಪಗಳು, ಅವನ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಏನು ಪಾಪಗಳದಾವಲ್ಲ ಅವೆಲ್ಲವೂ ನಾಶ ಮಾಡುವಂಥದ್ದು ಯಾವುದು ಅಂತಂದರೆ ಅದು ಇಲ್ಲಿ ದೀಕ್ಷಾ ಅಂತ ಹೇಳಿಸ್ಕೊಳ್ತದೆ. ಅದನ್ನು ಹೇಳ್ತಾರೆ, ನಿಜ ದೀಕ್ಷಾ ಸಮಯದ ಸುಮೂರ್ತ ಸಮನಿಸಿ ತಮ್ಮ.
ಇಲ್ಲಿ ದೀಕ್ಷಾ ಅನ್ನುವಂಥದ್ದು ಅನೇಕ ಪ್ರಕಾರ ಅದಾವೆ. ಇಲ್ಲಿ ಸ್ಪರ್ಶ ದೀಕ್ಷಾ ಅಂತದ, ಈಕ್ಷಣ ದೀಕ್ಷಾ ಅಂತದ, ಮಂತ್ರ ದೀಕ್ಷಾ ಅಂತದ, ಧ್ಯಾನ ದೀಕ್ಷಾ ಅಂಥೇಳಿ ದೀಕ್ಷೆಗಳು ಅನಂತ ಪ್ರಕಾರ ಅದಾವು. ಹಾಗೆ ಇಲ್ಲಿ ಶಿಷ್ಯನಿಗೆ ಸದ್ಗುರುನಾಥ ಏನು ಮಾಡ್ತಾನ ಅಂತಂದರೆ, ಇಲ್ಲಿ ಯಾವ ಒಂದು ದೀಕ್ಷಾ ಅನ್ನುವಂಥದ್ದನ್ನು ಅವನು ಸ್ವರೂಪದ ಸಾಕ್ಷಾತ್ಕಾರವನ್ನು ಹೊಂದಬೇಕಾಗಿತ್ತು ಅಂತಂದರೆ ಅದಕ್ಕೆ ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟೆ ಕೂಡೆ ಕೆಲ ಜೀವರನು ದೇವರಾಗಿ ಮಾಡುವ ಆಚಾರ್ಯ ಶರಣಾಗು ಅಂತ ಹೇಳಿದರು. ಸದ್ಗುರುನಾಥ ತನ್ನ ಶಿಷ್ಯನನ್ನು ಯಾವ ರೀತಿ ದೀಕ್ಷಾ ಕೊಡ್ತಾನೆ ಅಂತಂದರೆ, ನೋಡಿ ಕೆಲರಂ, ನೋಟ ಮಾತ್ರದಿಂದಲೇ ತನ್ನ ಕರುಣಾದೃಷ್ಟಿಯಿಂದ ಶಿಷ್ಯನನ್ನು ನೋಡಿದ ಅಂತಂದ್ರೆ ಅವನಿಗೆ ಬಂದಿರತಕ್ಕಂಥ ಈ ಸಂಸಾರ ದುಃಖ ಅನ್ನುವಂಥದ್ದು ಹೊರಟು ಹೋಗಿಬಿಡ್ತದೆ. ಇದಕ್ಕೆ ಚಾಕ್ಷುಷ ದೀಕ್ಷಾ ಅಂತ ಕರೀತಾರೆ. ಕರುಣಾದೃಷ್ಟಿಯಿಂದ ಕಣ್ಣಿಂದ ನೋಡುವಂಥದ್ದು. ಆ ಸದ್ಭಕ್ತನನ್ನು ಅಥವಾ ಸಚ್ಚಿಷ್ಯನನ್ನು ತನ್ನ ಕರುಣೆಯಿಂದ ನೋಡಿದರೆ ಸಾಕು, ಆ ದೃಷ್ಟಿಯಿಂದ ಅವನಿಗೇನಾಗ್ತದೆ, ಅವನ ಅಂಧಕಾರ, ಅವನ ಹೃದಯದಲ್ಲಿರ್ತಕ್ಕಂಥ ಯಾವ ಅಜ್ಞಾನ ಅನ್ನುವಂಥ ಅಂಧಕಾರ ಅನ್ನುವಂಥದ್ದು ಅಲ್ಲಿ ಹೊರಟು ಹೋಗಿಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಾತನಾಡಿ ಕೆಲರಂ, ಉಪದೇಶವನ್ನು ಮಾಡಿ ಅವನ ಅಜ್ಞಾನವನ್ನು ಕಳೀತಾ ಇದ್ದಾನೆ. ಹಂಗೆ ನೋಟ ಮಾತ್ರದಿಂದಲೇ ಸದ್ಗುರುನಾಥ ಶಿಷ್ಯನನ್ನು ಉದ್ಧಾರ ಮಾಡ್ತಾನೆ. ಮುಟ್ಟಿ ತನ್ನ ವರದ ಹಸ್ತವನ್ನು ಯಾವ ಶಿಷ್ಯನ ಮಸ್ತಕದ ಮೇಲೆ ಇಟ್ಟ ಅಂತಂದರೆ ಇದು ಕೂಡ ಹಸ್ತಮಸ್ತಕ ದೀಕ್ಷಾ ಅಂತ ಕರೀತಾ ಇದ್ದಾರೆ. ಹೀಗೆ ಮಂತ್ರ ದೀಕ್ಷೆ ಆಗಲಿ, ಈಕ್ಷಣ ದೀಕ್ಷೆ ಆಗಲಿ, ಸ್ಪರ್ಶ ದೀಕ್ಷೆ ಆಗಲಿ, ಜ್ಞಾನ ದೀಕ್ಷೆ ಅಂತೇನದಾವಲ್ಲ, ಈ ದೀಕ್ಷೆಯನ್ನು ಸದ್ಗುರುನಾಥ ತನ್ನ ಶಿಷ್ಯನಿಗೆ ನೀಡ್ತಾ ಇದ್ದಾನೆ. ಅದಕ್ಕೆ ನಾವಿಲ್ಲಿ ಸೇವಾ ಮತ್ತು ಭಕ್ತಿಯಿಂದ ನಾವು ಕೂಡ್ಕೊಂಡೇವಿ ಅಂತಂದರೆ ಸದ್ಗುರುನಾಥ ನಮಗೆ ಸ್ವರೂಪದ ಒಂದು ಜ್ಞಾನವನ್ನು ಮಾಡಿಕೊಡ್ತಾನೆ. ಇದೇ ಒಂದು ಒಳ್ಳೆಯ ಸಮಯ ಅಂತ, ಯೋಗ್ಯವಾಗಿರ್ತಕ್ಕಂಥ ಸಮಯ. ಸುಜನರ ಕೈವಾರ್ಯ ಮಂಗಳ ಪಾಠವಮ್ಮ, ತ್ರಿಜಗನ್ನುತ ಗುರು ಕರುಣರಸದ ಕೈಧಾರೆಯಮ್ಮ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಯಾವ ಸತ್ಪುರುಷರೆಲ್ಲರೂ ಕೂಡ ಆ ಜ್ಞಾನ ಹೊಂದುವಿಕೆಯನ್ನು ನೋಡಿ ಅಲ್ಲಿ ಅವರು ಹೌದಪ್ಪ ಹೌದು ಅಂಥೇಳಿ ಕೊಂಡಾಡ್ತಾ ಇದ್ದಾರೆ, ಅವರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇದೇ ಒಂದು ಮಂಗಳ ಪಾಠ ಅಂತ ಆ ಸತ್ಪುರುಷರೆಲ್ಲರೂ ಒಪ್ಪಿ ಹೌದು ಹೌದು ಅನ್ನುವಂಥದ್ದೇನದ, ಇದೇ ಮಂಗಳ ಪಾಠ ಆಗ್ಯದ. ನಾನು ಇಂಥವನಿಗೆ ನಮ್ಮ ಕನ್ಯೆಯನ್ನು ಧಾರೆ ಎರಿತಾ ಇದ್ದೇನೆ ಅಂತ ನೀರು ಬಿಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಕನ್ಯಾದಾನ ಅಂತ ಹೇಳ್ತಾರೆ. ತಂದೆ ತಾಯಿಗಳಾಗಿರ್ತಕ್ಕಂಥವರು ಕನ್ಯಾದಾನ ಅನ್ನುವಂಥದ್ದು ಸಂಕಲ್ಪ ಮಾಡಿ ಯಾವ ರೀತಿಯಾಗಿ ಅಲ್ಲಿ ನೀರನ್ನು ಬಿಡ್ತಾ ಇದ್ದಾರೋ ಹಾಗೆ ಇಲ್ಲಿ ಆ ಮೂರು ಲೋಕಗಳು ಕೂಡ ಸದ್ಗುರುನಾಥನನ್ನು ವರ್ಣನ ಮಾಡ್ತಾ ಇದ್ದಾವೆ. ಅಂಥ ವರ್ಣಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ಆ ಶ್ರೋತ್ರಿಯ ಬ್ರಹ್ಮನಿಷ್ಠನ ಒಂದು ಕೃಪಾ ಅನ್ನುವಂಥ ರಸ, ಆ ಕೃಪಾರಸ ಅನ್ನುವಂಥದ್ದೇ ಇಲ್ಲಿ ಕೈ ಮೇಲೆ ನೀರೆರಿಯುವಂಥದ್ದಾಗ್ಯದ ಅಂತ. ಅಲ್ಲಿ ಧಾರೆ ಹೆಂಗೆ ಕನ್ಯಾದಾನ ಮಾಡ್ತಾ ಇದ್ದಾರೋ ಹಾಗೆ ಇಲ್ಲಿಯೂ ಕೂಡ ಸದ್ಗುರುನಾಥನ ಒಂದು ಕೃಪಾ, ಅವನ ಕರುಣಾರಸ ಅನ್ನುವಂಥದ್ದು ಅದನ್ನು ಎರದ ಅಂತಂದ್ರೆ ಅದೇ ಇಲ್ಲಿ ಕನ್ಯಾದಾನ ಮಾಡಿದಂತೆ ಅಂತ ಹೇಳ್ಕೊಂಡು ಬಂದರು. ಇನ್ನು ಕೊನೆ ನುಡಿಯೊಳಗೆ ಹೇಳ್ತಾ ಇದ್ದಾರೆ ಈ ನಿಬ್ಬಣದ ಬಗ್ಗೆ. ಆಮೇಲೆ ಇನ್ನು ವಿಚಾರವನ್ನು ಭಾಳ ಸುಂದರವಾಗಿ ಹೇಳ್ತಾರೆ. ಮೆರೆವ ಶಿರದರಮನೆಯ ನಿಬ್ಬಣವೈ ತಂದುದಮ್ಮ, ಕೊರತೆ ರಹಿತ ಶಂಭುಲಿಂಗನ ಮಧುವಗಳ ಒಳಗನಮ್ಮ, ಮರೆದಿನಿ ಸಗಲದೆ ನೇಹವೆರಸಿ ಕೈವಿಡಿದನಮ್ಮ, ನೆರೆದಿಹ ಮುತ್ತೈದೆ ಶರಣ ವಧು ನಿಜ ಕಾಣಿರಮ್ಮ ಅಂತ ಹೇಳಿದರು. ಈ ಮದುವೆಯೊಳಗೆ ನಿಬ್ಬಣ ಅಂದರೆ ಅಲ್ಲಿ ಬೀಗರ ಒಂದು ಸಮೂಹ ಅನ್ನುವಂಥದ್ದು ಅವರು ಬರ್ತಾರೆ. ಅಂದರೆ ತಾವು ಇಳ್ಕೊಂಡಿರ್ತಕ್ಕಂಥ ಒಂದು ಮನೆಯಿಂದ ಅವ್ರು ಹೆಂಗೆ ಬರ್ತಾ ಇದ್ದಾರೋ ಅವ್ರನ್ನ ಕರ್ಕೊಂಡು ಬರ್ತಾ ಓದುತ್ತಾ ಬಾರಿಸುತ್ತಾ ಒಳ್ಳೆಯ ಸಂಭ್ರಮದಿಂದ ಬೀಗರನ್ನು ಆ ಮದುವೆ ಮಂಟಪ ಹೆಂಗೆ ಕರ್ಕೊಂಡು ಬರ್ತಾರೋ ಹಾಗೆ ಇಲ್ಲಿ ಬ್ರಹ್ಮಾರಂಧ್ರ ಅನ್ನುವಂಥ ಯಾವ ಅರಮನೆಯಿಂದ ಸೋಹಂ ಅನ್ನುವಂಥ ಈ ವೃತ್ತಿ ರೂಪವಾಗಿರ್ತಕ್ಕಂಥ ನಿಬ್ಬಣ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದಾಗ್ತದೆ ಅಂತ ಹೇಳಿದರು.
ಈ ಬ್ರಹ್ಮರಂಧ್ರ ಅನ್ನುವಂಥದ್ದು ನಮ್ಮ ನೆತ್ತಿ ಮೇಲೆ ಇರುವಂಥ ಯಾವ ಬ್ರಹ್ಮರಂಧ್ರ ಅನ್ನುವಂಥ ಸ್ಥಾನ ಅದ ಒಂದು ಅರಮನೆ ಅಂತ. ಇಲ್ಲಿ ಸೋಹಂ ಅನ್ನುವಂಥ ಒಂದು ವೃತ್ತಿರೂಪ ನಿಬ್ಬಣ ಅಂತ ಹೇಳ್ತಾರೆ. ಸದ್ಗುರುನಾಥ ನಮಗೆ ಸೋಹಂ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಸಹ ಅಹಂ, ಸಹ ಅಂದರೆ ಯಾವುದು? ಆ ಪರಬ್ರಹ್ಮ. ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಎನ್ನುವಂಥ ಈ ವೃತ್ತಿ ಎನ್ನುವಂಥದ್ದನ್ನು ನಾವು ಇದನ್ನು ಬೆಳೆಸ್ಕೊಳ್ಬೇಕು. ಅದ ಇಲ್ಲಿ ಏನಾಗೈತಿ, ಆ ನಿಬ್ಬಣ ಬರುವಂಥದ್ದಾಗ್ಯದ ಅಂತ ಹೇಳಿದರು. ಅಂದರೆ ನಮ್ಮ ಮನಸ್ಸಿನೊಳಗೆ ಸೋಹ ಮಂತ್ರ ಯಾವಾಗಲೂ ಅದು ಆ ಮಂತ್ರ ನುಡಿತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಐಶ್ವರ್ಯದಿಂದ ಮತ್ತು ಒಳ್ಳೆಯ ಸ್ವರೂಪದಿಂದ ಆ ಕೊರತೆ ಇಲ್ಲತಕ್ಕಂಥ ಶಂಭುಲಿಂಗನೇ ಇಲ್ಲಿ ಮದುಮಗ ಆಗಿದ್ದಾನೆ ಅಂತ. ಇಲ್ಲಿ ವರ ಯಾರಪ್ಪ ಅಂತಂದರೆ ಆ ಶಂಭುಲಿಂಗನೇ ಅಂತ ಹೇಳ್ತಾ ಇದ್ದಾರೆ. ಅಂಥ ಯಾವ ವರನನ್ನು ಕನ್ಯೆಯಾಗಿರ್ತಕ್ಕಂಥವಳು ವರಿಸ್ತಾ ಇದ್ದಾಳೆ. ಇಲ್ಲಿ ಮುತ್ತೈದೆಯಾಗಿರ್ತಕ್ಕಂಥ ಯಾವ ಶರಣ ಅನ್ನುವಂಥವನೇ ಅವನೇ ಇಲ್ಲಿ ಸ್ತ್ರೀಯಳು ಅಂತ. ಈ ರೀತಿಯಾಗಿ ಪ್ರೇಮದಿಂದಲ್ಲಿ ಪ್ರಾಣಿಗ್ರಹಣ ಅನ್ನುವಂಥದ್ದು ನಡೆಯುವಂಥದ್ದಾಗ್ತದೆ. ಇಂಥ ಒಂದು ಪಾರಮಾರ್ಥಿಕವಾಗಿರತಕ್ಕಂಥ ಮದುವೆ ಸಂಭ್ರಮವನ್ನು ನೀವೆಲ್ಲರೂ ನೋಡುವಂಥವರಾಗ್ರಿ ಅಂಥೇಳಿ ಶ್ರೀಮನ್ಯಜೀವನ ಶ್ರೀಗಳವರು ಈ ಪದ್ಯದೊಳಗೆ ಪಾರಮಾರ್ಥಿಕವಾಗಿರ್ತಕ್ಕಂಥ ಮದುವೆ ಹೆಂಗೆ ನಡೀತದ ಅನ್ನುವಂಥ ವಿಚಾರವನ್ನು ಬಹು ಸುಂದರವಾಗಿ ಮಾಡಿದ್ದಾರೆ. ಅಂಥ ಯಾವ ಆ ಸದ್ಗುರುನಾಥನ ಕೃಪೆಯನ್ನು ನಾವೆಲ್ಲರೂ ಹೊಂದಿ ಮುಕ್ತರಾಗೋಣ ಅಂತ ಹೇಳ್ತಾ ಈ 4 ಮಾಸದ ವಚನಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ.